ಎಲ್ಲದಾರ नायक मैं हो सबसे बड़ा नायक मैं हो खलनाया भले भले भया बेटा बेटा यदा यदा हि धर्मस्य ग्लानिर्भवति भारत अभ्युत्थानाम्यधर्मस्य तदात्मादाम्य सृजाम्यहम् पवित्राणाय साधून विनाशाय चतुश्रुते धर्म संस्थापनार्थाय संभवामि युगे युगे ಇವೇನಪ್ಪ ಖಲನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರಾ? ತತ್ತ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನು ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಆದರೆ ಇದು ಕಲಿಯುಗ, ತಲೆ ಇರುವರ ಕಲಿಯುಗ, ತಲೆ ತೆಗೆಯುವರ ಕಲಿಯುಗ, ತಲೆ ಹೊಡೆಯುವರ ಕಲಿಯುಗ. ದೇವರು ಹುಟ್ಟಿ ಬರುವುದೆಂದರೇನು? ನಮ್ಮಂತ ಖಳನಾಯಕರನ್ನ ಮಟ್ಟ ಹಾಕುವುದೆಂದರೇನು? ಸಾಧ್ಯವೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದರೆ ಸಾಕು, ನಾವು ನಿಮ್ಮ ಮನೆಯ ಮುಂದೆ ನಿಂತು ಭವತಿ ಭಿಕ್ಷಾಂದಿ ಅಂತ ಭಿಕ್ಷೆ ಬೇಡ್ತೀವಿ. ಎನ್ನಾಕ ಕೂಳಿಲ್ಲಂತಲ್ಲ, ನೀವು ನೀಡುವ ಒಂದೇ ಒಂದು ಓಟಿನ ಆಶೆಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೀವಿ, ಇಲ್ಲ ಸಲ್ಲದ ಕಥೆಗಳನ್ನ ಕಟ್ಟತೀವಿ, ತಿನ್ನ ಖಂಡ ಕೊಡ್ತೀವಿ, ಕುಡಿಯ ಖಂಡನೂ ಕೊಡ್ತೀವಿ. ಪ್ರಸಂಗ ಬಿದ್ರ ಮಗ್ಲಾಗ ಮಲ್ಕೊಳಕ ಹೆಣ್ಣು ಕೊಡ್ತೀವಿ. ಹೆಂಗರ ಮಾಡಿ ಹಾಕಿಕೊಳ್ತೀವಿ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಗುಮ್ಮಸ್ಕೊಳ್ಳಾಕ ಬೇಕ. ಇದು ನಮ್ಮಂತ ರಾಜಕೀಯ ಕಿರಾತಕರು ಹಾಕಿಕೊಳ್ಳುವ ಲೆಕ್ಕ. ನಿಮಗೆ ಅರ್ಥ ಆಗಲ್ಲ, ಅರ್ಥ ಆಗೋದಕ್ಕೆ ನಿಮ್ಮನ್ನು ನಾವು ಬಿಡೋದಿಲ್ಲ, ಬಿಡೋದಕ್ಕೆ ಚಾನ್ಸೂ ಇಲ್ಲ. ಯಾವತ್ತಿದ್ರು ನೀವು ಅಲ್ಲೇ ಇರ್ಬೇಕ, ನಾವು ಇಲ್ಲೇ ಇರ್ಬೇಕ. ನಾ ಮಾತಾಡೋದು ಸ್ವಲ್ಪ ಬಿರುಸು ಅನಿಸ್ತೈತಿ, ಆದರೆ ಅದು ಯಾವತ್ತಿದ್ರು ಖರನ ಇರ್ತೈತಿ.
ಸೊಕ್ಕಿನಾಗ ದೊಡ್ಡವ ಈ ತ್ಯಾಗರಾಜ್, ಸೊಕ್ಕಿನಾಗ ದೊಡ್ಡವ ಈ ತ್ಯಾಗರಾಜ್, ಜಯನ ಮುಂದೆ ಇಟ್ಟುಕೊಂಡು ಹೊಟ್ಟಿದವನೇ ಈ ತ್ಯಾಗರಾಜ್. ನನ್ನ ಬಾಲ್ಯ ಸ್ನೇಹಿತಿ ಸವಿತಾ ಇತ್ತ ಕಡೆಗೆ ಬರ್ತಾ ಇದ್ದಾಳೆ, ಬರಲಿ. ಹಲೋ ತ್ಯಾಗರಾಜ್, ಏನ್ರಿ ರಸ್ತೆ ಮೇಲೆ ಏಕಾಂಗಿಯಾಗಿ ನಿಂತು ಪ್ರೇಮದ ಗಾನ ಹಾಡ್ತಾ ಇದ್ದೀರಾ ಅಂತ ಕಾಣುತ್ತೆ. ಪ್ರೇಮ ಲೋಕದಲ್ಲಿ ತೇಲ್ತಾ ಸಾಗರದಲ್ಲಿ ಮುಳುಗಿ ಕನಸು ಕಾಣ್ತಿರ್ಬೇಕು ಅಂತ ಕಾಣುತ್ತೆ. ಅದು ಹೇಗೆ ಸವಿತಾ? ಒಂದು ಗಂಡು ಹಕ್ಕಿ ಒಂಟಿಯಾಗಿ ಆಕಾಶದಲ್ಲಿ ಹಾರಾಡಲು ಸಾಧ್ಯವೇ? ಜೊತೆಯಲ್ಲಿ ಒಂದು ಹೆಣ್ಣು ಹಕ್ಕಿದ್ದರೆ ಅವೆರಡು ಒಟ್ಟಿಗೆ ಸೇರಿ ಆಕಾಶದಲ್ಲಿ ಸಂತೋಷ ಪಡೆಯಬಹುದು. ಹೌದು ಅಂದ್ರೆ ನಿಮ್ಮ ಮಾತಿನ ಅರ್ಥ ಅಷ್ಟೊಂದು ಪ್ರೀತಿಸ್ತೀರಾ ನೀವು ನನ್ನನ್ನ? ಈ ನಿನ್ನ ಸೌಂದರ್ಯ, ಸ್ವಭಾವ, ನಡೆನುಡಿ ಕಂಡು ನಾನು ನಿನ್ನ ಎಷ್ಟೊಂದು ಪ್ರೀತಿಸುತ್ತಿದ್ದೇನೆ ಎಂದು ನನಗೆ ಲೆಕ್ಕಿಸಲಾಗುವುದು. ಆಕಾಶದಲ್ಲಿ ಮಿನುಗುವ ಸಹಸ್ರಾರು ತಾರೆಗಳಲ್ಲಿ ನೀನ್ಯಾವದೇ ತಾರೆಯಲ್ಲಿ ಮರೆಯಾಗಿ ನಿಂತನು. ನೀನು ಇದೇ ತಾರೆಯಲ್ಲಿ ಮರೆಯಾಗಿದೆ ಎಂದು ನಾನು ಈ ಭೂಮಿಯ ಮೇಲೆ ನಿಂತು ಹೇಳಬಲ್ಲೆ. ನಿಮ್ಮ ಪ್ರೀತಿ ಎಂಥದ್ದು ಅಂತ ನಾನು ತಿಳಿದುಕೊಂಡಿದ್ದೇನೆ. ಏನೋ ಹೇಳ್ತಾರಲ್ಲ, ಹಗಲು ರಾತ್ರಿ ಎನ್ನದೆ ತಪಸ್ ಮಾಡಿ ಆ ಶಿವನಿಂದ ಆತ್ಮಲಿಂಗವನ್ನೇ ಗೆದ್ದು ತಂದ ರಾವಣನಂತೆ ನೀವು ನನ್ನ ಪ್ರೀತಿಯನ್ನು ಗೆದ್ದ ಮಹಾರಾಜ ಅಲ್ಲವೇ? ಅಲ್ಲದೆ ನನ್ನ ಪ್ರೀತಿಯಲ್ಲಿ ಏನಾದ್ರೂ ಕಷ್ಟ ಅಂತ ಬಂದ್ರೆ ಹಗಲು ರಾತ್ರಿ ಎನ್ನದೆ ಸೂರ್ಯನಂತೆ ಬಂದು ನನ್ನ ಪ್ರೀತಿನ ಕಾಪಾಡ್ತೀರಾ ಅಂತ ನನಗೆ ಚೆನ್ನಾಗಿ ತಿಳಿದಿದೆ. ನೋಡು ಸವಿತಾ, ನನಗೆ ನೀನು ಆಸರೆ, ನಿನಗೆ ನಾನು ಆಸರೆ. ನಾವಿಬ್ಬರು ಒಟ್ಟಿಗೆ ಸೇರಿ ಬಾಳಿದರೆ ಕೀರ್ತಿ ಎಂಬ ಆಕಾಶಕ್ಕೆ ಸುಲಭವಾಗಿ ಬೆಳಗು ಪರಿಚಲುವ ಪ್ರೇಮದ ಹೂಗಳನ್ನು ಸುರಿಸಬಹುದು. ನೋಡಿ, ಬರೇ ಇದೇ ಮಾತಾಯ್ತು. ನಾವಿಬ್ರು ಒಟ್ಟಿಗೆ ಸೇರೋದು ಯಾವಾಗ, ಸುಖವಾಗಿ ಜೀವನ ಮಾಡೋದು ಯಾವಾಗ? ಆದಷ್ಟು ಬೇಗ ನಾವಿಬ್ರು ಸತಿಪತಿಗಳಾಗ್ಬಿಟ್ರೆ ಯಾವ ಪ್ರಾಬ್ಲಮು ಇರೋದೇ ಇಲ್ಲ. ಯಾರು ಬೇಡಂತಾರೆ? ಹಾಗೆ ಮಾಡೋಣ. ಹಾ ಸವಿತಾ, ಇಂದ ನೀನು ಹೇಗೆ ಕಾಣುತ್ತಿರುವೆ ಗೊತ್ತಾ? ಹೇಗ್ ಕಾಣಿಸ್ತಾ ಇದ್ದೀನಿ? ಇಂದ ನೀನು ಶೃಂಗರಿಸಿಕೊಂಡು ಬಂದಿರುವುದನ್ನು ನೋಡಿದರೆ ಎಂತ ಸೂಪರ್ ಸ್ಟಾರ್ ಸಿನಿಮಾ ಹೀರೋಯಿನ್ ಜಯಪ್ರದಾ, ಮಾಲಾಶ್ರೀ, ಲಕ್ಷ್ಮಿ, ಸಿಲ್ಕ್ ಸೀತಾ ಎಂತವರನ್ನು ನೀನು ಕ್ಷಣದಲ್ಲಿಯೇ ನಾಚುವ ಹಾಗೆ ಕಾಣುತ್ತಿರುವೆ. ಹೌದೇ ಪ್ರಿಯಕರ? ನೋಡಿ, ಒಬ್ಬ ಪ್ರೇಮಿ ಪ್ರಿಯತಮೆಗೆ ಹೇಗ್ ಕಾಣಿಸ್ತಾಳಂದ್ರೆ ಹೀರೋಯಿನ್ ಕಂಡಾಗೆ ಕಾಣೋದು, ಪ್ರಿಯತಮೆಗೆ ಪ್ರಿಯಕರನು ಹಾಗೆ ಕಾಣೋದು. ಒಬ್ಬರನ್ನೊಬ್ರು ಪರಸ್ಪರ ಪ್ರೀತಿಸಿರುವಾಗ ಅವ್ರಿಗೆ ಪ್ರಪಂಚದಲ್ಲಿ ಬೇರೆ ಯಾರು ಕಾಣೋದಿಲ್ಲ. ನಾನು ನೀನು ನಾವಿಬ್ರೇ ಕಾಣೋದು. ಯಸ್, ಹಾ, ಒಂದು ಜೋಕ್ಸ್. ಏನು ಸಕ್ಸಾ? ನೋ, ಐ ಮೀನ್ ಹೇಳಲೇಬೇಕು ಅಂತ ಫಿಕ್ಸಾ? ಥ್ಯಾಂಕ್ ಯು ಮೈ ಡಿಯರ್. ಒಂದು ಕಾಲೇಜಿನಲ್ಲಿ ಒಂದು ಹುಡುಗಿ ಯೌವನಕ್ಕೆ ಬಂದಿದ್ದಳು. ಅವಳಿಗೆ ಚುಂಬನೆ ಅಂದರೆ ಏನಂತ ಗೊತ್ತಿರಲಿಲ್ಲವಂತೆ. ಆದರೆ ಅದೇ ಕಾಲೇಜಿನಲ್ಲಿ ಒಬ್ಬ ತರುಣ ಹುಡುಗಿಯನ್ನು ಮರೆಯಲ್ಲಿ ಕರೆದೊಯ್ದು ಅವಳನ್ನು ಚುಂಬಿಸಿ ಚುಂಬನೆ ಅಂದರೆ ಇದೆ ಅಂತ ಹೇಳಿದನಂತೆ. ಅಂದರೆ ಮುತ್ತು ಕೊಡುವನಂತೆ. ನಿಮ್ಮ ಜೋಕ್ ಏನು ತುಂಬಾ ಚೆನ್ನಾಗಿದೆ, ಆದ್ರೆ ಅದಕ್ಕೆ ತಿರುಗೇಟಾಗಿ ನಾನು ಒಂದು ಜೋಕ್ ಹೇಳಬಹುದೇ? ಅಂದರೆ ನೀನು ಹೇಳಬಹುದು. ನೋಡಿ, ಚುಂಬನ ಅಂದ್ರೆ ಆ ಹುಡುಗಿಗೆ ಬೆಂಕಿ ಕೆಂಡ ಇದ್ದ ಹಾಗೆ ಅಂತ ನೀವೇ ಹೇಳಿದ್ರಿ. ಅಂದ ಮೇಲೆ ಆ ಯುವಕ ಯುವತಿಗೆ ಚುಂಬನ ಕೊಡಲು ಹೋದಾಗ ಯುವತಿ ಬೆಂಕಿ ಕೆಂಡದ ಹಾಗೆ ಸರಿಯಾಗಿ ಕಾಲಲ್ಲಿರೋದನ್ನು ತಗೊಂಡು ಕಪಾಳ ಮೋಕ್ಷ ಮಾಡಿದ್ರೆ? ನನ್ನ ಜೋಕ್ಸ್ಗಿಂತ ನಿನ್ನ ಜೋಕ್ಸೇ ಚೆನ್ನಾಗಿದೆ. ಸರಿ, ನಾನಿನ್ನು ಬರ್ತೀನಿ, ಸ್ವಲ್ಪ ಕೆಲಸ ಇದೆ. ಸವಿತಾ, ಹಾಗೆ ಹೊರಟಿಯಲ್ಲ. ಮತ್ತೇನ್ ಮಾಡ್ಬೇಕಿತ್ತು? ಈ ಮನ್ಮಥನ ಮನ ತಣಿಸಲು ಒಂದು ಹೃದಯ ಗೀತೆಯನ್ನು ಹಾಡಿ ಕುಣಿದು ಹೋಗ. ಯಾವಾಗಿದ್ರು ಇದೆ ನಿಮ್ದು. ನಮ್ಮೊಲವೇ